ಶಾಂತಿನಾಥ. ಶಾಂತಿನಾಥನು ಹಳೆಗನ್ನಡದ ಚಂಪೂ ಕವಿಗಳಲ್ಲಿ ಒಬ್ಬನಾಗಿದ್ದಾನೆ. ಸುಕುಮಾರ ಚರಿತಂ ಎಂಬ ಚಂಪೂ ಕಾವ್ಯವನ್ನು ರಚಿಸಿದ್ದಾನೆ. ಸಹಜ ಕವಿ, ಚತುರ ಕವಿ, ಸರಸ್ವತಿ ಮುಖರ, ಜಿನಮತಾಂಬೋಜಿನಿ, ರಾಜಹಂಸ ಮೊದಲಾದ ಬಿರುದುಗಳಿಗೆ ಪಾತ್ರನಾಗಿದ್ದಾನೆ. ಇವನ ಕಾಲ ಕ್ರಿಸ್ತಶಕ ಸುಮಾರು 1068. ಪಂಪರನ್ನರು ಹೇಳಿಕೊಂಡಿರುವಂತೆಯೇ ಶಾಂತಿನಾಥನು ತನ್ನ ಗ್ರಂಥ ಶಾಸನಗಳಲ್ಲಿ ತನ್ನ ಜೀವನದ ವಿಚಾರಗಳನ್ನು ಹೇಳಿಕೊಂಡಿದ್ದಾನೆ. ಶಾಂತಿನಾಥನ ತಂದೆ ಜಿನಮತಕ್ಕೆ ಸೇರಿದ ಗೋವಿಂದರಾಜ, ಗುರು ವರ್ಧಮಾನ ಯತಿಗಳು. ವಾಗ್ಭೂಷಣನಾದ ರೇವಣನು ಕವಿಯ ತಮ್ಮ ಹಾಗೂ ಕರ್ಣಪಾರ್ಯ ಎನ್ನುವವನು ಹಿರಿಯ ಅಣ್ಣನೆಂದು ತಿಳಿದುಬರುತ್ತದೆ. ತನ್ನ ತಂದೆಯ ದೈವನಿಷ್ಠೆಯನ್ನು, ಧರ್ಮಶ್ರದ್ಧೆಯನ್ನು, ತನ್ನ ಆಚಾರ್ಯರ ಮಹತ್ತನ್ನು ತಿಳಿಸುವುದರ ಜೊತೆಗೆ ತಾನೂ ಕೂಡ ಧರ್ಮಾನುರಾಗಿಯಾದವನು ಎಂದು ಹೇಳಿಕೊಂಡಿದ್ದಾನೆ. ಶಾಂತಿನಾಥನಿಗೆ ತನ್ನ ಜಿನಮತದಲ್ಲಿ ಅಪಾರ ಶ್ರದ್ಧೆ, ಗೌರವ, ಅಪರಿಮಿತವಾದ ಆಸಕ್ತಿ, ಅನುರಾಗಗಳಿರುವುದು ತಿಳಿದು ಬರುತ್ತದೆ. ತನ್ನ ಸ್ವಧರ್ಮವಾದ ಜಿನಧರ್ಮವೇ ಪರಮ ಧರ್ಮವೆಂಬ ನಂಬಿಕೆ ಅವನದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 11ನೆಯ ಶತಮಾನವು ಬರಡುಗಾಲವೆಂಬ ಅಪಖ್ಯಾತಿಗೆ ಈಡಾಗಿದ್ದಿತು. ಸುಕುಮಾರ ಚರಿತಂ ಎಂಬ ಕಾವ್ಯವು ಲಭ್ಯವಾಗಿ ಶಾಂತಿನಾಥನ ಪ್ರತಿಭೆ, ಕವಿತಾ ಸಾಮರ್ಥ್ಯದ ಬಗೆಗೆ ತಿಳಿದು ಕನ್ನಡದ ವಿದ್ವಾಂಸರೆಲ್ಲ ಶಾಂತಿನಾಥನು 11ನೆಯ ಶತಮಾನಕ್ಕೆ ಜೀವಕಳೆಯನ್ನು ತುಂಬಿದ ಕವಿ ಎಂದು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಸುಕುಮಾರ ಚರಿತಂ ಕಾವ್ಯದ 4/1 ಪಾಲು ಮತತತ್ವದ ನಿರೂಪಣೆಯಿಂದಲೇ ಕೂಡಿದ್ದು, ಜೈನ ಧರ್ಮದ ಪಾರಿಭಾಷಿಕ ಪದಗಳಿಂದ ತುಂಬಿದೆ. ಈತನ ಶೈಲಿ ಪ್ರೌಢವಾದರೂ ಸರಳವೂ, ವರ್ಣನೆಗಳು ಹಿತವೂ ಮಿತವೂ ಆಗಿವೆ ಎಂಬುದು ವಿದ್ವಾಂಸರ ಅಭಿಪ್ರಾಯ.